ಹೌದು ಸರ್, ಖಂಡಿತ ಚೆನ್ನಾಗೇ ಪ್ರತಿ ಎಲ್ಲರಿಗೂ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅವರು ಮನೆಗೂ ಬಂದು ಪ್ರತಿಯೊಬ್ಬರಿಗೂ ಪರ್ಟಿಕ್ಯುಲರಾಗಿ ಕೇಳಿ, ಇದುವರೆಗೂ ನಮ್ಗೆ ಯಾರಿಗೂ ಈ ಥರ ನಮ್ಮ ಕಷ್ಟಗಳು ಕೇಳಿರಲಿಲ್ಲ. ನಮ್ಮ ಹಟ್ಟಿಗಳಿಗೆಲ್ಲ ಬಂದರು. ಇಷ್ಟು ವರ್ಷ ಹೆಚ್ಚು ಕಮ್ಮಿ ಒಂದು ಎಷ್ಟು ವರ್ಷದಿಂದ ಎಲೆಕ್ಷನ್ ನಡೀತಾನೆ ಇದೆ. ನಮ್ಮೂರಲ್ಲಿ ಒಂದು ನೀರಿನ ವ್ಯವಸ್ಥೆ ಇದು ಕೂಡ ಇದುವರೆಗೂ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ದೇವಸ್ಥಾನದ ವ್ಯವಸ್ಥೆ ಇಲ್ಲ. ಇದು ಮೂಲಭೂತ ಸೌಕರ್ಯಗಳು ತಾನೇ. ಒಂದು ಶೌಚಾಲಯ ಅಥವಾ ಒಂದು ಚರಂಡಿ ಅಂದರೆ ಇದೆಲ್ಲ ಒಂದು ಮೂಲಭೂತ ಸೌಕರ್ಯ. ಇಷ್ಟು ಜನಗಳು ಎಲೆಕ್ಷನಲ್ಲಿ ಬಂದು ಹೋಗ್ತಿದಾರಲ್ಲ, ಇಂಥ ಗ್ರಾಮದ, ಅದು ಹೋಬಳಿ, ನಮ್ಮ ಐಮಂಗ್ಲ ಅಂದರೆ ಒಂದು ಹೋಬಳಿ. ಆ ಒಂದು ಹೋಬಳಿಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ನಮ್ಗೆ ಹೇಳ್ಕೊಳಕ್ಕೆ ಎಷ್ಟು ಒಂದು ಸಲ ಅಲ್ಲ, ಒಂದು 100 ಸಲ ನಾವು ಅಧಿಕಾರಿಗಳು ಕರೆಸಿದ್ದೀವಿ, PDOs ಕರೆಸಿದ್ದೀವಿ, ಎಲ್ಲ ನೋಡಿದ್ದಾರೆ, ಅವರು ಹೇಳಿದ್ದಾರೆ ಸರ್. ನಮಗೆ 100% ನಮಗೆ ಭರವಸೆ ಕೊಟ್ಟಿದ್ದಾರೆ, ಮಾಡೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಧೈರ್ಯದ ಮೇಲೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಮಾಡೇ ಮಾಡಬೇಕು ಅಂತಂದು. ಯಾಕಂದರೆ ನಮಗೆ ಜನಗಳನ್ನ ಯಾರು ಗುರುತಿಸ್ತಾರೆ, ಯಾರು ಸ್ಪಂದಿಸ್ತಾರೆ, ಅವ್ರಿಗೆ ನಾವು ಇದು ಮಾಡ್ಬೇಕು ಸರ್. ಎಲ್ಲೋ ಮೇಲೆ ನಿಂತ್ಕೊಂಡು ಎಲ್ಲೋ ಇನ್ನೊಂದು ಕಡೆ ಕಾಣದ ಜಾಗದಲ್ಲಿ ಇದ್ದಾಗ ಅಂಥವ್ರಿಗೆ ಇದು ಮಾಡೋಕ್ಕಿಂತ ಮನೆಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರೂ ಈಗ ಗೆದ್ದವರೇ ಗೆಲ್ಲಬೇಕಂತ ಏನಿಲ್ಲ, ಹೊಸಬ್ರಿಗೂ ಅವಕಾಶ ಕೊಡಬೇಕಲ್ವಾ.